ಹರಂ ಹರ ಹರಂ ಹರ ಮತ್ತೊಂದು ಪ್ರೇಮ ಕಥೆ ಮತ್ತೊಂದು ಪ್ರೇಮ ಕಥೆ ಯಾಕಪ್ಪ ಕಂದ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಬೇಕಲ್ಲ? ಕುಡಿಬೇಕಲ್ಲ, ಅದಕ್ಕೆ ಹಾಲು ಬೇಕಲ್ಲ? ಬೇಕಲ್ಲ. ಮತ್ತೆ ಎದ್ದೊಳ ಲೋಫರ್, ಎದ್ದು ಬೇಗ ಹೋಗಿ ಹಾಲು ತಗೊಂಬಾರು. ನಾನು ಇನ್ನೂ ಟೀ ಕುಡ್ದಿಲ್ಲ, ಏನಿಲ್ಲ, ಕೆಲಸಕ್ಕೆ ಬರೋ ಟೈಮ್ ಆಗ್ತಿದೆ. ನಿದ್ದಿಲ್ಲ ಕಿಸ್ಕೊಂತ. ಹೇ ಮದನ್, ಹೇ ಟೀ ತಗೊಂಬಾರ. ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು, ಡಿಸ್ಟರ್ಬ್ ಮಾಡಬೇಡ. ಏನೀಗ ಅವಳು ಬಂದ ತಕ್ಷಣ ಪ್ರಪೋಸ್ ಮಾಡ್ಬಿಡ್ತೀಯಾ? ಆ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ಯಾ? 6 ತಿಂಗಳಾಯ್ತು ಅವಳು ನಿಂಗೆ ನೋಡೋದು, ನೀನು ಅವಳಿಗೆ ನೋಡೋದು, ಅವಳು ನಿಂಗೆ ನೋಡೋದು, ನೀನು ಅವಳಿಗೆ ನೋಡೋದು. ಮೊದಲು ಹೋಗಿ ಅವಳನ್ನ ಪ್ರಪೋಸ್ ಮಾಡು. ಯಾವನಾದ್ರೂ ಮಧ್ಯೆ ಬಂದು ಎತ್ತಕೊಂಡು ಹೋದ್ರೆ ಕೂತ್ಕೊಂಡು ಹೋಯ್ಕೋಬೇಕಾಗುತ್ತಷ್ಟೇ. ಅವಳಿಗೂ ಇಷ್ಟ ಅನ್ಸತ್ತು, ಆದರೆ ಒಪ್ಕೊಂತಾಳೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಅದನ್ನೆಲ್ಲೇ ಯೋಚನೆ ಮಾಡ್ತಾ ಕುಂತ ನಡೆಯಲ್ಲ. ಬಾ ಹೋಗೋಣ, ನಿಮ್ಮ ಹುಡುಗಿ ಟೆಂಪಲ್ ಬರೋ ಟೈಮ್ ಆಯ್ತು. ಹೌದಲ್ಲ, ನಡಿ ನಡಿ. ಏ ಅಂಗಡಿ ನೋಡ್ಕೊಳ್ಳೋ. ಯಾರದು? ರಿಸೀವ್ ಮಾಡು. ಯಾವುದೋ ಒಂದು ಹುಡುಗಿ ಒಂದು ವಾರದಿಂದ ಲವ್ ಅಂತ ಕಾಡಿಸ್ತಾಳೆ. ಏನು ಹಿಂದೆ ಹಿಂದೆ ಫಾಲೋ ಮಾಡ್ತಿದ್ಯಾ? ಏನ್ ವಿಷಯ? ಏನೂ ಇಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವತೆನ ನೋಡೋಕ್ಕೆ. ಕೂದಲು ಬಂದಿತ್ತು. ಏನ್ ಹೇಳು. ಇಲ್ಲಿ ಬೇಡ, ಬೇರೆ ಕಡೆ ಹೋಗೋಣ. ಅಲ್ವೋ, ಇವನು ಇವತ್ತಾದ್ರೂ ಪ್ರಪೋಸ್ ಮಾಡ್ತಾನ? ಏನೋ ಅದು ನಾವು ನೋಡ್ದಂಗೆ. ಅದು ಬಂದ್ಯಾರು. ಹಾಯ್ ಪೂಜಾ. ನನ್ನ ಕೈಲಂತ ನೋಡೋಕ್ಕಾಗ್ತಿಲ್ಲ, ಇವನಂತ ಹೇಳಲ್ಲ. ಇವನು ನೀನು 6 ತಿಂಗಳಿಂದ ಲವ್ ಮಾಡ್ತಾ ಇದ್ದಾನೆ. ಏನು ಸುಮ್ಮನಿರು, ಎಷ್ಟು ದಿನ ಅಂತ ನಮಗೇನು ಅರ್ಕ. ಪೂಜಾ, ಅವ್ನ ಮನ್ಸಲ್ಲಿ ಏನಿತ್ತು ಅದು ನಿನಗೆ ಹೇಳಾಯ್ತು. ಇನ್ನು ನಿನಗೆ ಇವನಿಗೆ ಬಿಟ್ಟಿದ್ದು. ಅವನಿಗಿರೋ ಧೈರ್ಯ ನಿನ್ಗಿಲ್ವಲ್ಲೋ? ಲವ್ ಮಾಡಿದ್ದು ನಾನು, ಹೆಚ್ಚು ಕಮ್ಮಿ ಆದರೆ ಒದೆ ಬೀಳೋದು ನನಗೆ. ನಿನ್ನ ನೋಡದೇ ಇದ್ರೆ ಸಮಾಧಾನನೇ ಆಗಲ್ಲ. ಹಾಯ್ ವಿಕ್ರಮ್, ನಾನು ಕೀರ್ತಿ ಅಂತ, ಪೂಜಾ ತಂಗಿ. ಹಾಂ ಹೇಳಿ. ಇಷ್ಟು ದಿನದಿಂದ ನಿಮಗೆ ಕಾಲು ಮೆಸೇಜ್ ಮಾಡ್ತಿರೋದು ನಾನೇ. ಹಾಂ, ಅದರಲ್ಲಿ ನೀ ಇಷ್ಟ ಇಲ್ಲ ಅಂತ ಶುರುವಾಯಿತೆ ಹೊಸ ಜೀವನ, ಮರೆತೋಯಿತೆ ನನ್ನ ಮನ, ಕನಸಾಯಿತೆ ನಿನ್ನೆ ದಿನ ನನಸಾಯಿತೆ
ನಂಗಿದೀನ ಈ ನಿಮಗೆ ಯಾರಾದರೂ ಅಕ್ಕ ತಂಗಿಯವ್ರು ಇದ್ದಾರಾ? ಹೋಗ್ಲಿ, ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಅವರು? ಹೋಗ್ಲಿ, ಆಂಟಿ ಅವರಾದ್ರೂ ಇದ್ದಾರಾ? ಬಿಡದಂತೆ ಕೈಯನು ಕೊನೆವರೆಗೂ ನಿನ್ನನು ಬಳಿ ಬಂದು ಈ ಜನ್ಮ ನೀನಾದು ಎಂದೆಂದಿಗೂ ನೀನೇ ಬೇಕು ನೀನೇ ಬೇಕು ನನ್ನ ಎಲ್ಲ ಜನ್ಮಕ್ಕೂ ಅಣು ಅಣು ಪ್ರತಿ ಅಣು ನಿನಗಾಗಿಯೇ ಆಲೋಚನೆ ಕಣ ಕಣವು ಪ್ರತಿ ಕಾಣವು ನಿನಗಾಗಿಯೇ ಆಲಾಪನೆ ಮಳೆಗಾಲದಲ್ಲೂ ಮಳೆ ತಾಕದಂತೆ ಕಾಯುವೆ ಬೇಸಿಗೆ ಉರಿಯಲ್ಲೂ ನೆರಳಾಗಿನ ಕಾಯುವೆ ಚಳಿಗಾಲದಲ್ಲೂ ಚಳಿಯಾಗದಂತೆ ತಪ್ಪುವೆ ನಿನ್ನೆಲ್ಲ ಕನಸು ನಾನಿಂತು ಮುಂದೆ ನಡೆಸುವೆ ನೀನೇ ಬೇಕು ನನ್ನ ಎಲ್ಲ ಜನ್ಮಕ್ಕೂ ನೀನೇ ಬೇಕು ನನ್ನ ಎಲ್ಲ ಕಾಲಕ್ಕೂ ಏನ್ರಿ ಮೂರ್ತಿ ಅವರೇ ಸಾಲದೊಳಗೆ ಮತ್ತೆ ಕಟ್ಟಕ್ಕೆ ಬರಂಗಿಲ್ವಾ? ಏನಿದು ನೋಡಿ, ನೀವು ಸಾಲ ಮಾಡಿರೋದು. ಸರ್ 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 ಜೋರಾಗಿ ಮಾತಾಡಬೇಡಿ. ಮನೇಲಿ ಮಗ ಇದ್ದಾನೆ, ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾನೆ. ಅಯ್ಯ, ಮಗ ಬೇಜಾರತ್ತ ನಾವೇನು ಮಾಡೋಕ್ಕಾಗತ್ರಿ? ತಗೊಳ್ಳಿರೋ ದುಡ್ಡು ಕೊಟ್ಬಿಡ್ರಿ, ಹೋಗ್ತೀವಿ. ಸರ್ ಕೊಡ್ತೀನಿ ಸರ್, ಒಂದು ತಿಂಗಳು ಟೈಮ್ ಕೊಡಿ ಸರ್, ಖಂಡಿತ ಎಲ್ಲ ದುಡ್ಡು ಕೊಟ್ಬಿಡ್ತೀನಿ. ರೀ ಬರೀ ಇದೇ ಕತೆ ಆಯ್ತಲ್ರಿ ನಿಮ್ದು. ಎಷ್ಟಂತ ಚಾನ್ಸ್ ಕೊಡೋದು ನಿಮಗೆ? ಇದೇ ಕೊನೆ ಚಾನ್ಸು. ಮುಂದಿನ ತಿಂಗಳು ಏನಾದರೂ ದುಡ್ಡು ಸೆಟಲ್ ಮಾಡಲಿಲ್ಲ ಅಂದರೆ ನಿಮ್ಮ ಮನೇಲಿರೋ ಸಾಮಾನೆಲ್ಲ ಕಿತ್ಕೊಂಡು ಹೊರಗಡೆ ಹೋಗ್ಬೇಕಾಗುತ್ತೆ. ಹುಷಾರಾಗಿರಿ. ಕೊಡ್ತೀನಿ ಸರ್, ಕೊಡ್ತೀನಿ. ನೋಡಿ ಬಿಡಬೇಡಿ ಇವನ್ನ. ಸರ್ 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 ಪ್ಲೀಸ್ ಸರ್, ಕೊಡ್ತಾರೆ ಹೋಗಿ ಸರ್. ಅಂಕಲ್ ಹುಷಾರು. ಈ ವಿಷಯನ ಶಿವಗೆ ಹೇಳ್ಬೇಡಪ್ಪ. ಸರಿ ಅಂಕಲ್. ಅಪ್ಪ, ಕೂತ್ಕೊಳ್ಳಿ. ಯಾಕಪ್ಪ ಬೇಜಾರಲ್ಲಿದ್ಯಾ? ಹಾಂ, ಏನಿಲ್ಲಪ್ಪ. ಯಾಕೆ ಅಳ್ತಾ ಇದೀಯಾ? ಇಷ್ಟೊತ್ತನ ಫ್ಯಾನ್ ಕ್ಲೀನ್ ಮಾಡ್ತಿದ್ದೆ, ಅದರ ಧೂಳು ಕಣ್ಣಲ್ಲಿ ಬಿದ್ದಿದೆ. ಹೌದಾ? ಅಳ್ಬೇಡ ಮೈ ಹೀರೋ, ಇವತ್ತು ಫಾದರ್ಸ್ ಡೇ, ಖುಷಿಯಾಗಿರ್ಬೇಕು ನೀನು. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು ಅಪ್ಪ. ಹ್ಯಾಪಿ ಫಾದರ್ಸ್ ಡೇ ಅಂಕಲ್. ಥ್ಯಾಂಕ್ ಯು ವಿಕ್ಕಿ. ಅಪ್ಪ, ಇವಳು ಪೂಜಾ ಅಂತ ನನ್ನ ಗರ್ಲ್ ಫ್ರೆಂಡ್. ಹೇ, ಯಾವಾಗ್ಲಿಂದನ ಇದೆಲ್ಲ? ನಮಸ್ತೆ ಅಂಕಲ್. ಚೆನ್ನಾಗಿರಮ್ಮ. ಏನ್ ಅಂಕಲ್, ಪಾರ್ಟಿ ಇಲ್ವಾ ಮತ್ತೆ? ಅಡುಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅಂಕಲ್, ನಾನು ಹೆಲ್ಪ್ ಮಾಡ್ತೀನಿ. ಹೇ, ಹೊಡಿಬೇಡುವ. ನಂಬಿಕೆನ ವಯಸ್ಸಲ್ಲಿ ದೊಡ್ಡವರು ಅವರು. ಏ ಮೂರ್ತಿ, ಸಾಲ ಕೇಳಬೇಕಾದ್ರೆ ಮನೆಯವ್ರಿಗೆ ಬಂದು ಬೆಣ್ಣೆ ಹಚ್ತೀಯಾ? ವಾಪಸ್ ಕೇಳಿದ್ರೆ ಕಾಲ್ ಎತ್ತಲ್ಲ. ಕಾಲ್ ಬೇರೆ ಕಟ್ ಮಾಡ್ತೀಯ. ಉರಿಯಲ್ವಾ? ಇಲ್ಲಪ್ಪ, ಒಂದು ತಿಂಗಳು ಟೈಮ್ ಕೊಡು, ಎಲ್ಲ ದುಡ್ಡು ಕೊಟ್ಬಿಡ್ತೀನಿ. ಟೈಮ್ ಕೊಡ್ತೀನಿ ಮೂರ್ತಿ, ಆದ್ರೆ ಪದೇ ಪದೇ ಕೊಡೋಕ್ಕಾಗಲ್ಲ. ಅದರಲ್ಲಿ ನಿನ್ನ ವಯಸ್ಸು ಬೇರೆ ಆಗೋಯ್ತು. ಚಿಕ್ಕ ಮಕ್ಕಳಿದ್ದಾಗ ಮೇಷ್ಟ್ರು ಮಕ್ಕಳಿಗೆ ಪಾಠ ಬಾಯ್ಪಾಠ ಮಾಡ್ಕೊಂಬನ್ನಿ ಅಂದಾಗ ಮಾಡ್ಕೊಂಬಂದಿಲ್ಲ ಅಂದರೆ ಏನು ಮಾಡ್ತೀವಿ?
ಏನು ಮಾಡ್ತೀವಿ? ದುಡ್ಡು ಕೊಡುವುದನ್ನು ಮರಿಬಾರ್ದು ಮೂರ್ತಿ. ಹಾಂ, ಇನ್ನು ಏನೋ ಅವನ ಹತ್ರ ಮಾತು. ಇದು ನೆನಪಿರುತ್ತಲ್ಲ ಮೂರ್ತಿ ಅವರೇ. ಏಟು ಮರಿಯಲ್ಲ ಅನ್ಕೋತೀನಿ. ಮರ್ತ್ರೆ ನಿನ್ನೂ ನಿನ್ನ ಮಗನು ಬಟ್ಟೆ ಬೆಚ್ಕೊಂಡು ರೋಡಲ್ಲಿ ಓದ್ಕೊಂತ ಹೋಗ್ತೀನಿ. ಹಾಂ, ಹೋಗೋ. ಏನಾಯ್ತು ಏನಾಯ್ತು ಹೇಳು. ಅಪ್ಪ, ಏನಾಯ್ತು ಅಪ್ಪನಿಗೆ? ತೀರ್ಕೊಂಡ್ಬಿಟ್ರು ಕಣೋ. ಹಿಡಿದು ನೀ ನನ್ನ ನಡೆಸಿದ ದೇವರು, ಮುಕ್ಕೋಟಿ ದೇವರಿಗಿಂತ ನೀ ದೊಡ್ಡವರು. ಏಕೀಗೆ ಬಿಟ್ಟು ಹೋದೆ ಏಕಾಂಗಿಯಾಗಿಸಿ, ಹೀಗೆ ಶಿಕ್ಷೆ ಕೊಟ್ಟೆ ಏಕಾಂತವಾಗಿಸಿ. ಶಿವು, ಜೀವನ ಪೂರ್ತಿ ನಿನ್ನ ಜೊತೆ ಇರಬೇಕಂತ ಅಂದ್ಕೊಂಡೆ. ಆದರೆ ಜೀವನ ಇಲ್ಲಿಗೆ ಮುಗಿಸ್ಬೇಕಾಯ್ತು. ನನ್ನ ಕ್ಷಮಿಸಿಬಿಡು ಶಿವು. ನಿನ್ನ ಜೀವನ ಚೆನ್ನಾಗಿರಬೇಕು ಅನ್ನೋ ವ್ಯಾಮೋಹಕ್ಕೆ ಸಿಕ್ಕ ಜಾಗದಲ್ಲಿ ಸಾಲ ಮಾಡಿಬಿಟ್ಟೆ. ಆದರೆ ಆ ಸಾಲ ನನ್ನ ಸಾವಿನ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಅದರಲ್ಲಿ ಮಣಿಕಂಠ ಅನ್ನೋ ಹತ್ರ ಸಾಲ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವನು ದುಡ್ಡು ಕೊಡದೇ ಇದ್ದರೆ ನಮ್ಮಿಬ್ಬರನ್ನ ಸಾಯಿಸ್ತೀನಿ ಅಂತ ಬೆದರಿಸಿದ. ಅದಕ್ಕೆ ನಾನು ಸತ್ತರೆ LIC ದುಡ್ಡು ಬರುತ್ತೆ. ಆ ಸಾಲ ಎಲ್ಲ ತೀರಿಸಿ ಉಳಿದ ದುಡ್ಡಲ್ಲಿ ನೆಮ್ಮದಿಯಾಗಿರು. ನಾನಿಲ್ಲ ಅಂತ ಬೇಜಾರಾಗಬೇಡ. ಚೆನ್ನಾಗಿ ಊಟ ಮಾಡು, ಚೆನ್ನಾಗಿರು ಶಿವು, ಆರಾಮಾಗಿರು. ಕ್ಷಮಿಸಿಬಿಡು ಶಿವು, ಕ್ಷಮಿಸಿಬಿಡು. ಹೇಗಿರಲಿ ನೀನಿರದೆ, ಹೇಗಿರಲಿ ನೀನಿರದೆ, ನಿಮ್ಮಪ್ಪಂಗೆ ಎರಡು ಬೀಳೋತನ ಬುದ್ಧಿನೇ ಬರಲಿಲ್ಲಲ್ಲ. ದುಡ್ಡು ಕೊಡೋಕೆ ಅವ್ರ ಹಬ್ಬ ಇರಬೇಕಲ್ಲ. ಎಡಿ ನನ್ನ ಮಗ ಸತ್ತೋಗ್ಬಿಟ್ಟ. ನಿಮ್ಮ ಮಣಿಕಂಠ ಬಂದರೆ ಹೇಳು, 1 ಪೈಸಾನು ಕೊಡಲ್ಲ ಅಂತ. ಗೌಡ ಒಂಟಿ, ಸಿಗರೇಟ್ ತಗೊಳ್ಳ? ಯಾಕೋ ಬೇಜಾರಲ್ಲಿದೆಯಾ? ಅದೇ ಕಣೋ, ಮೂರ್ತಿ ಅಂಕಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ.
ಇರಲಿ ಬಿಡು, ಸಮಾಧಾನ ಮಾಡ್ಕೊ. ಚೇತನಲ್ಲಿ ಕಾಣಿಸ್ತಾ ಇಲ್ಲ? ಅವ್ರ ಅಪ್ಪಂದು LIC ಅಮೌಂಟ್ ಬರೋದಿತ್ತಲ್ಲ, ಅದು ತರಕ್ಕೆ ಹೋಗಿದ್ದಾನೆ. ಈಗ ಅದೇ ದುಡ್ಡಿಂದ ಅವ್ನ ಜೀವನ ಕಟ್ಕೋಬೇಕು. ಬಂದೇರು. ಏನಾಯ್ತು? ದುಡ್ಡು ಹೋಯ್ತು. ದುಡ್ಡು ಹೋಯ್ತಾ? ಹೆಂಗೆ ಕಳೀತು? ಕಳ್ಕೊಂದಿಲ್ಲ, ಕಳ್ತನ ಮಾಡ್ತಿದಾರ. ಕಳ್ತನನ? ಯಾರು ಮಾಡಿಸಿದ್ದು? ಗೊತ್ತಾಯ್ತು ಬಾ. ಯಾರು? ಇವನೇ ಮಾಡ್ತಿದ್ದು. ಮನೆಗಂಡ ಎಲ್ಲೋ ನನ್ನ ದುಡ್ಡು. ಎಲ್ಲೋ ನನ್ನ ದುಡ್ಡು. ಶಿವ, ಹೀರೋ ಶಿವ, ದುಡ್ಡು ಇವರೆಲ್ಲ ಕಚ್ಚಿದ್ದು. ಏಯ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅದೇ ಕಾರಲ್ಲಿ ಬಂದು ನನ್ನ ದುಡ್ಡನ್ನ ಕಳ್ತನ ಮಾಡಿದ್ದಾರೆ. ಕಾರ್ ಇವ್ರದೇ, ಬಟ್ ದುಡ್ಡು ಕಚ್ಚಿದ್ದು ಇವರಲ್ಲ. ಮತ್ತಿನ್ಯಾರು? ಶಿವು! ಈ 3rd ಕ್ಲಾಸ್ ನನ್ನ ಮಗ ಅವ್ನು ಲವ್ ಮ್ಯಾಟ್ರ್ ನಿನಗೆ ಹೇಳೋಕೆ ಭಯಪಡ್ತಾ ಇದ್ದ. ಅವನ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಅವ್ನು ನಿನಗೆ ಬೀಳೋದೇ ಇಲ್ಲ ಅಂತ ಅಂದ್ಕೊಂಡು ಅವ್ನು ಲವ್ ಮ್ಯಾಟ್ರ್ ನಿನಗೆ ಹೇಳಿದ್ರೆ ನೀನು ಅವನ್ನ ರಿಜೆಕ್ಟ್ ಮಾಡಿ ನಾನು ಪ್ರಪೋಸ್ ಮಾಡಿದ್ಮೇಲೆ ನಾನು ಒಪ್ಕೊಂತೀಯ ಅಂದ್ಕೊಂಡೆ. ಅದಾಗಲಿಲ್ಲ. ಅಷ್ಟರಲ್ಲಿ ಇವಳು ಬಂದು ಕೂರಿಸ್ಕೊಂಡ್ಲು. ನಾನು ಅವಳನ್ನ ಲವ್ ಮಾಡಿದ್ದೆ ನಿಮ್ಮಿಬ್ಬರನ್ನ ದೂರ ಮಾಡೋಕೆ. ನನಗೂ ನೀನಂದ್ರೆ
ಯಾಕೋ ನನ್ನ ದುಡ್ಡನ್ನು ಕಳ್ತನ ಮಾಡಿಸಿದ್ಯಾ? ಅದಾ ಅಣ್ಣ, ಏನಾಯ್ತು? ಯಾಕೆ ಇಷ್ಟೊಂದು ಕುಡ್ತಿದ್ಯಾ? ಆ ಮೂರ್ತಿ ಬಡ್ಡಿ ನನ್ನ ಮಗ ಸಾಲ ಇಸ್ಕೊಂಡು ಸತ್ತೋಗ್ಬಿಟ್ಟ. ಈಗ ದುಡ್ಡು ಯಾರು ಕೊಡ್ತಾರೆ? ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಬಿಡು. ಖರ್ಚು ಮಾಡೋದು ತುಂಬ ಈಸಿ, ಗಳಿಸ್ ನೋಡು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ, ನಾನು ನೋಡ್ಕೊತೀನಿ. ಏನೋ ಪ್ಲಾನ್ ಮಾಡಿದೀಯಾ? ಹಾಂ, ಹೋಗ ಹೋಗ. ನಿನಗೆ ಹೊಡಿಬೇಕಾದ್ರೆ ಬರೋ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಅಪ್ಪನ ಹೊಡಿಬೇಕಾದ್ರೆ ಬರಲಿಲ್ಲ. ಇನ್ನೂ ಏನೋ ಅವನ ಹತ್ರ ಮಾತು. ಇನ್ನೇನೋ ನೋಡ್ತೀರಾ? ಹೊಡಿರೋ ಅವನ್ನ. ಹೇ, ದೋಸ್ತ, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಗನ ಜೊತೆ ನೀನು ಇರ್ತೀಯಲ್ಲ? ಲೇ ಬಿಡಲೇ, ನಾನು ಮಾತು ಕೊಡ್ತಾ ಇದ್ದೀನಿ. ನಿನ್ನ ಮಗ ಎಂಥ ಪ್ರಾಬ್ಲಮ್ಮಲ್ಲಿದ್ದರೂ ಕೂಡ ನಾನು ಜೊತೆಗಿರ್ತೀನಿ.
ಬಾವಾ ಬಾವಾ ಇವ್ರೆಂಥ ಕಚಡ ನನ್ನ ಮಕ್ಕಳಂತ ನನಗೆ ಗೊತ್ತು. ಬಾ ಹೋಗೋಣ. ಜೀವನ ಪೂರ್ತಿ ಒಂದು ಹುಡುಗಿ ಜೊತೆಗಿದ್ರೆ ಅದೊಂದು ಪ್ರೇಮ ಕತೆ. ಜೀವನ ಅಂದರೆ ಏನು ಅಂತ ತಿಳಿಸೋಕೆ ಜೊತೆಗೆ ಅಪ್ಪ ಇರಬೇಕು. ಇದ್ರೇ ಮತ್ತೊಂದು ಪ್ರೇಮ ಕತೆ.